ಎಲ್ರಿಗೂ ನಮಸ್ಕಾರ. ನಾನು ಹನುಮಂತಮ್ಮ, ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಜೀನಿಯಸ್ ಅವಾರ್ಡ್ 2026 ಈ ಒಂದು ಪರೀಕ್ಷೆಗೆ ಬೇಕಾಗಿರ್ತಕ್ಕಂತಹ ಕನ್ನಡ ವಿಷಯದ ಬಗ್ಗೆ ಒಂದಷ್ಟು ಮಾದರಿ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದು. ಏನದು? ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಏನದು ಗದ್ಯ ಭಾಗ ನೋಡಿ. ಒಮ್ಮೆ ಭಾರತೀಯ ಒಬ್ಬ ಪ್ರವಾಸಕ್ಕೆಂದು ಇಂಗ್ಲೆಂಡ್ಗೆ ಹೋಗಿದ್ದನು. ಅವನು ಭಾರತಕ್ಕೆ ಬರಲು ಸ್ವಲ್ಪ ಹಣದ ಕೊರತೆಯಾಯಿತು. ಆಗ ಅವನಿಗೆ ಒಂದು ಉಪಾಯ ಹೊಳೆಯಿತು. ಅವನು ಒಂದು ಹಲಗೆಯ ಮೇಲೆ ತಾನು ಸಿಗರೇಟ್ ಸೇದಿ ಬಿಡುವ ಹೊಗೆಯ ತೂಕ ತೋರಿಸುವುದಾಗಿ ಬರೆದು ತಿಳಿಸಿದನು. ಪ್ರತಿಯೊಬ್ಬನಿಗೆ 2 ಪೌಂಡ್ ಟಿಕೆಟ್ ದರ ಎಂದು ಹೇಳಿದನು. ಇಂಗ್ಲೆಂಡಿನ ಜನರಿಗೆ ಆಶ್ಚರ್ಯವಾಗಿ ಸಾವಿರಾರು ಜನರು ಈತನ ಪ್ರದರ್ಶನಕ್ಕೆ ಹಾಜರಾದರು. ನಂತರ ಅವನು ಒಂದು ಸಿಗರೇಟನ್ನು ತೆಗೆದುಕೊಂಡು ತೂಕ ಮಾಡಿ ಸಿಗರೇಟಿನ ತೂಕ 10 ಗ್ರಾಂ ಎಂದನು. ನಂತರ ಅದನ್ನು ಸೇದಿ ಅದರ ಬೂದಿಯನ್ನು ಸಂಗ್ರಹಿಸಿ ತೂಕ ಮಾಡಿದನು. ಅದು 2 ಗ್ರಾಂ ಆಯಿತು. ಸಿಗರೇಟಿನ ತೂಕದಲ್ಲಿ ಬೂದಿಯ ತೂಕ ಕಳೆಯಿರಿ, ಉಳಿದದ್ದು ಹೊಗೆಯ ತೂಕ ಎಂದನು. ಇಂಗ್ಲೆಂಡಿನ ಜನರಿಗೆ ತಮಾಷೆಯಾಗಿ ಅವರು ತಮ್ಮ ಮೌಢ್ಯತೆಯ ಬಗ್ಗೆ ಬಿದ್ದು ನಕ್ಕರು. ಇದು ಒಂದೇನಪ್ಪಾ ಅಂತಂದ್ರೆ ಗದ್ಯ ಭಾಗ ಅಂತಕ್ಕಂಥದ್ದು. ನೋಡಿ, ಇದೇನು ಹೇಳ್ತದ ಈ ಗದ್ಯ ಭಾಗ? ಏನನ್ನ ಕುರಿತು ಹೇಳ್ತದ, ಏನನ್ನ ಒಳಗೊಂಡದ ಅಂತಕ್ಕಂಥದ್ದನ್ನ ನೋಡಿ. ಒಮ್ಮೆ ಭಾರತೀಯ ಒಬ್ಬ ಅಂದ್ರೆ ಒಂದು ಸರಿ ಏನಪ್ಪಾ ಅಂತಂದ್ರೆ ಭಾರತೀಯನೊಬ್ಬ ಏನ್ ಮಾಡದ ಅಂತೇಳಿ ಬೇರೆ ದೇಶಕ್ಕೆ ಅಂತೇಳಿ ಪ್ರವಾಸಕ್ಕೆ ಹೋಗಿದ್ದನು. ಎಲ್ಲಿ ಪ್ರವಾಸ? ಇಂಗ್ಲೆಂಡ್ಗೆ ಪ್ರವಾಸಕ್ಕೆ ಹೋಗಿದ್ದನು. ಅವನು ಮರಳಿ ಅಂದ್ರೆ ಮತ್ತೆ ರಿಟರ್ನ್ ತನ್ನ ಊರಿಗೆ ಬರೋದು ಅಂದ್ರೆ ತನ್ನ ದೇಶಕ್ಕೆ ವಾಪಸ್ ಬರಬೇಕಾದ್ರೆ ಅವನಿಗೆ ಸ್ವಲ್ಪ ಹಣದ ಕೊರತೆಯಾಯಿತು. ಅಂದ್ರೆ ಆತನಿಗೆ ಸ್ವಲ್ಪ ಹಣದ ಸಮಸ್ಯೆ ಆಯಿತು, ಕಡಿಮೆ ಆಯಿತು ಹಣ. ಹಾಗಾಗಿ ಆತ ಏನ್ ಮಾಡ್ಬೇಕು? ಆಗ ಆತ ಯೋಚನೆ ಮಾಡಿದಾಗ ಆಗ ಅವನಿಗೆ ಒಂದು ಉಪಾಯ ಹೊಳೆಯಿತು. ಏನು ಉಪಾಯ ಹೊಳೆಯಿತು ನೋಡ್ರಿ? ಏನ್ ಹೊಳೆಯಿತು? ಅವನು ಒಂದು ಹಲಗೆಯ ಮೇಲೆ ತಾನು ಸಿಗರೇಟ್ ಸೇದಿ ಬಿಡುವ ಹೊಗೆಯ ತೂಕ ತೋರಿಸುವುದಾಗಿ ಬರೆದು ತಿಳಿಸಿದನು. ಅದರಿಂದ ನಾನು ಹೇಗಾದ್ರೂ ಮಾಡಿ ಏನ್ ಮಾಡ್ಬೇಕು? ಹಣವನ್ನ ಏನ್ ಮಾಡ್ಬೇಕಪ್ಪ ಅಂತಾರೆ ಸಂಗ್ರಹಿಸ್ಕೋಬೇಕು. ಅಂದ್ರೆ ಹಣವನ್ನ ನನಗೆ ಮಾಡ್ಕೋಬೇಕು ಅಂತೇಳಿ ಆತ ಏನ್ ಮಾಡ್ತಾನಪ್ಪ ಅಂತಾರೆ ಒಂದು ಏನಂತಾರೆ ಒಂದು ವಿಚಾರವನ್ನ ಮಾಡಿ ಆ ಒಂದು ಏನಂತಾರೆ ಸಿಗರೇಟ್ ಸೇದೋದ್ರಿಂದ ಬರ್ತಕ್ಕಂಥ ಹೊಗೆ ಇದಲ್ವಾ, ಆ ಹೊಗೆಯ ತೂಕವನ್ನ ನಾನು ನಿಮಗೆ ಹೇಳ್ತೀನಿ, ಅದರ ತೂಕ ಎಷ್ಟು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಅಂತೇಳಿ ಆತ ಏನ್ ಮಾಡ್ತಾನೆ ಒಂದು ಹಲಗೆಯ ಮೇಲೆ ಬರೆದು ತೋರಿಸ್ತಾನೆ ಅಂತಕ್ಕಂಥದ್ದು. ಆಗ ಅಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಅಂದ್ರೆ ಆ ಒಂದು ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಎಷ್ಟಾಗುತ್ತೆ ಈ ಒಂದು ನಾನು ತೋರಿಸ್ತಕ್ಕಂತಹ ಒಂದು ಹೊಗೆಯ ತೂಕವನ್ನ ನೋಡೋದಕ್ಕೆ ಒಬ್ಬರಿಗೆ ಟಿಕೆಟ್ ಎಷ್ಟಪ್ಪ ಅಂತೇಳಿ 2 ಪೌಂಡ್. ಅಂದ್ರೆ 2 ಪೌಂಡ್ ಅಂದ್ರೆ ಇಂಗ್ಲೆಂಡ್ ಅಂದ್ರೆ ಒಂದು ಬ್ರಿಟಿಷ್ ದೇಶದವರು ಬಳಸ್ತಕ್ಕಂತಹ ಒಂದು ಕರೆನ್ಸಿ ಇದು. ನಾವು ಭಾರತೀಯರು ರೂಪಾಯಿಯನ್ನ ಹೇಗೆ ಬಳಸ್ತೀವಲ್ಲ ಅದೇ ರೀತಿಯಾಗಿ ಈ ಬ್ರಿಟಿಷ್ನವರು ಇಂಗ್ಲೆಂಡ್ ನಲ್ಲಿ ಪೌಂಡ್ ರೀತಿಯಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದು. 1 ಪೌಂಡ್ಗೆ ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯ ರೂಪಾಯಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ 100 ರಿಂದ 125 ರೂಪಾಯಿ ಆಗುತ್ತೆ ಅಂತಕ್ಕಂಥದ್ದು 1 ಪೌಂಡ್ಗೆ. ಹಾಗಾಗಿ ಈತ ಏನಪ್ಪಾ ಅಂದ್ರೆ 2 ಪೌಂಡ್ ಒಬ್ಬ ವ್ಯಕ್ತಿಗೆ 2 ಪೌಂಡ್ ಟಿಕೆಟ್ ದರ. ಅಂದ್ರೆ ಒಂದು ಟಿಕೆಟ್ಗೆ ಎಷ್ಟು ಬೆಲೆಪ್ಪ ಅಂತ ಹೇಳಿದ್ರೆ 2 ಪೌಂಡ್ ಇದೆ. ಹಾಗಾಗಿ ನೀವು ಬಂದು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಾನು ತೋರಿಸ್ತಕ್ಕಂತಹ ಈ ಒಂದು ಹೊಗೆಯ ತೂಕವನ್ನ ನೋಡ್ಬೋದು ಅನ್ನುವಂಥ ಮಾತನ್ನ ಆ ಒಂದು ಪ್ರವಾಸಿಗ ಹೇಳಿದಾಗ ಇಂಗ್ಲೆಂಡಿನ ಜನರಿಗೆ ಆಶ್ಚರ್ಯವಾಗಿ ಹೌದು ಹೇಗೆ ಅಂತೇಳಿ ಅವರು ಗಾಬರಿಯಾಗಿ ಆತನ ಮಾತಿಗೆ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯಚಕಿತರಾಗಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಸಾವಿರಾರು ಜನರು ಈತ ಏನ್ ಮಾಡ್ತಾನೆ, ಏನ್ ತೋರಿಸ್ತಾನೆ ನೋಡ್ಬೇಕು, ಪ್ರದರ್ಶನ ಅಂತ ಹೇಳಿದ್ರೆ ತೋರಿಸುವುದು ಅಂತೇಳಿ ಅದೇನ್ ತೋರಿಸ್ತಾನೆ, ಯಾವ ರೀತಿಯಾಗಿ ಹೇಳ್ತಾನೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕು ಅಂತೇಳಿ ಎಲ್ರು ಏನಾಗ್ತಾರಪ್ಪ ಅಂತೇಳಿ ಹಾಜರಾದರು. ಅಂದ್ರೆ ಎಲ್ರು ಅಲ್ಲಿ ಸೇರ್ಕೊಂಡ್ರು ಅಂತೇಳಿ ಸೇರ್ಕೊಂಡು ನಂತರ ಅವನು ಒಂದು ಸಿಗರೇಟ್ ಅನ್ನು ಅಂದ್ರೆ ಎಲ್ಲರೂ ಬಂದು ಸೇರ್ಕೊಂಡು ಆತೇನ್ ಮಾಡ್ತಾನಪ್ಪ ಅಂದ್ರೆ ಶುರು ಮಾಡ್ತಾನೆ. ಅವನು ಒಂದು ಸಿಗರೇಟ್ ಅನ್ನು
ತೆಗೆದುಕೊಂಡು ತನ್ನಲ್ಲಿರ್ತಕ್ಕಂಥ ಒಂದು ಸಿಗರೇಟನ್ನು ತೆಗೆದುಕೊಂಡು ಅದನ್ನು ತೂಕ ಮಾಡಿ, ಸಿಗರೇಟಿನ ತೂಕ ಎಷ್ಟಿದೆ? 10 ಗ್ರಾಮ್ ಇದೆ. ಅಂದ್ರೆ ಒಂದು ಸಿಗರೇಟಿನ ತೂಕ ಎಷ್ಟಿದೆ ಅಂದ್ರೆ 10 ಗ್ರಾಮ್ ಇದೆ. ಈ 10 ಗ್ರಾಮ್ ಇದೆ. ನಂತರ ಅದನ್ನು ಸೇದಿ ಆ ಒಂದು ಸಿಗರೇಟ್ ಅನ್ನ ಸೇದ್ತಾನೆ. ಸೇದಿದಾದ್ಮೇಲೆ, ಸೇದೋದು ಮೀನ್ಸ್ ಈಗ ಎಳೀತಾರಲ್ವಾ, ಎಳೆಯೋದಕ್ಕೆ ಸೇದು ಅಂತ ಹೇಳ್ತಾರೆ. ಅದನ್ನ ಸೇದಿದಾದ್ಮೇಲೆ ಅಲ್ಲೊಂದಿಷ್ಟು ಬೂದಿ ಅಂತಕ್ಕಂಥದ್ದು ಬರ್ತದೆ. ಆ ಬೂದಿಯನ್ನು ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಪಕ್ಕಕ್ಕೆ ಶೇಖರಿಸ್ಕೊಳ್ತಾನೆ. ಸಂಗ್ರಹಿಸೋ ಅಂದ್ರೆ ಶೇಖರಿಸ್ಕೊಂಡಿಟ್ಕೊಳ್ತಾನೆ. ಶೇಖರಿಸಿಟ್ಕೊಂಡು ಅದನ್ನ ತೂಕ ಮಾಡ್ತಾನೆ. ಆ ಒಂದು ಬೂದಿಯನ್ನ ತೂಕ ಮಾಡ್ತಾನೆ. ಅದರ ತೂಕ ಎಷ್ಟಿರ್ತಪ್ಪ ಅಂದ್ರೆ 2 ಗ್ರಾಮ್ ಇರುತ್ತೆ ಅಂತಕ್ಕಂಥದ್ದು. ಆ 2 ಗ್ರಾಮ್ ಅಂದ್ರೆ ಈ 10 ಗ್ರಾಮ್ ಅಲ್ಲಿ ಈ 2 ಗ್ರಾಮ್ ಅನ್ನ ಏನ್ ಮಾಡ್ರಿ ಅಂತ ಹೇಳಿದ್ರೆ ಸಿಗರೇಟಿನ ತೂಕದಲ್ಲಿ ಬೂದಿಯ ತೂಕ ಕಳೆಯಿರಿ. ಅಂದ್ರೆ ಸಿಗರೇಟಿನ ತೂಕ 10 ಗ್ರಾಮ್ ಇದೆ. ಈ ಸಿಗರೇಟಿನ ತೂಕದಲ್ಲಿ ಬೂದಿಯ ತೂಕ ಎಷ್ಟಿದೆ? 2 ಗ್ರಾಮ್ ಇದೆ. ಇದನ್ನ ಕಳೆಯಿರಿ. ಈ 10ರಲ್ಲಿ 2 ಗ್ರಾಮ್ ಅನ್ನ ಕಳೆದಾಗ ಎಷ್ಟು ಉಳಿತದ? ಅದೇ ಉಳಿದದ್ದು ಹೊಗೆಯ ತೂಕ ಎಂದನು. ಅಂದ್ರೆ ಈ 10 ಗ್ರಾಮ್ ಅಲ್ಲಿ 2 ಗ್ರಾಮ್ ಬೂದಿಯ ತೂಕವನ್ನ ಕಳೆದಾಗ ಇದು ಸಿಗರೇಟಿನ ಬೆಲೆ, ಇದು ಸಿಗರೇಟಿನ ತೂಕ, ಇದು ಸಿಗರೇಟ್ನ ತೂಕ, ಇದು ಹೊಗೆಯ ತೂಕ, ಬೂದಿಯ ತೂಕ, ಬೂದಿಯ ತೂಕ. ಈ ಬೂದಿಯ ತೂಕವನ್ನು ಕಳೆದಾಗ ಉಳಿದದ್ದೇ ಏನಂತಂದ್ರೆ ಹೊಗೆಯ ತೂಕ ಎಂದನು. ಇಂಗ್ಲೆಂಡಿನ ಜನರಿಗೆ ತಮಾಷೆಯಾಗಿ ಇದನ್ನೆಲ್ಲ ನೋಡಿ ಇಂಗ್ಲೆಂಡಿನ ಜನರಿಗೆ ಏನಾಗುತ್ತಪ್ಪ ಅಂದ್ರೆ ಒಂಥರ ಹಾಸ್ಯವಾಗಿ ಪರಿಣಮಿಸುತ್ತೆ. ಹಾಗಾಗಿ ಅವರೆಲ್ಲರೂ ತಮ್ಮ ಮೌಢ್ಯತೆಯ ಬಗ್ಗೆ ಬಿದ್ದು ನಕ್ಕರು. ಅಂದ್ರೆ ಅವ್ರಿಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಷ್ಟೇನಾ ಇದು ಅಂತೇಳಿ ಒಂಥರ ಹಾಸ್ಯಭರಿತವಾಗಿ ಎಲ್ಲರೂ ತಮ್ಮ ಒಂದು ಅಜ್ಞಾನಕ್ಕೆ ಏನಾಗ್ತಾರಪ್ಪ ಅಂತ ಹೇಳಿದ್ರೆ ಏನಂದ್ರೆ ಮನಸೋತು ತಾವೆಲ್ಲರೂ ಅಲ್ಲಿಂದ ಏನಾಗ್ತಾರಪ್ಪ ಅಂದ್ರೆ ಬಿದ್ದು ನಕ್ಕು ಅಲ್ಲಿಂದ ಹೊರಡುತ್ತಾರೆ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅಂದ್ರೆ ಇಲ್ಲಿ ಏನ್ ತಿಳಿದು ಬರ್ತದಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂತಹ ಕೊರತೆಯನ್ನ ಅಥವಾ ತನ್ನಲ್ಲಿರ್ತಕ್ಕಂತಹ ಒಂದು ಏನಾದ್ರೂ ಸಮಸ್ಯೆಗೆ ಪರಿಹಾರವನ್ನ ಹೇಗೆ ಕಂಡುಕೊಳ್ಳಬೇಕು, ಯಾವ ರೀತಿಯಾಗಿ ಉಪಾಯ ಮಾಡ್ಕೋಬೇಕು, ಉಪಾಯದಿಂದ ನಾವು ಅಲ್ಲಿಂದ ಪಾರಾಗಬೇಕು ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ಹೇಳ್ಕೊಡ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥಷ್ಟು ಕ್ವಶನ್ಗಳನ್ನ ನಾವು ಇಲ್ಲಿ ನೋಡೋಣ, ಪ್ರಶ್ನೆಗಳನ್ನ ನೋಡೋಣ ಹೇಗಿದೆ ಅಂತೇಳಿ. ನೋಡಿ, 1ನೇ ಪ್ರಶ್ನೆ, ಪ್ರವಾಸಕ್ಕೆ ಹೋದವರು ಅಂದ್ರೆ ಇಲ್ಲಿ ಪ್ರವಾಸಕ್ಕೆ ಹೋದವರು ಯಾರು? ಪ್ರವಾಸಕ್ಕೆ ಹೋದವರು ಇಂಗ್ಲೆಂಡ್ನವರು, ಹಣದ ಕೊರತೆಯಾದವನು, ಸಿಗರೇಟ್ ಸೇದುವವನು, ಭಾರತದವನು. ಇಂಗ್ಲೆಂಡ್ನವರು ಅಲ್ಲ, ಹೌದಾ? ಪ್ರವಾಸಕ್ಕೆ ಹೋದವರು ಅಲ್ಲಿ ಗದ್ದೆ ಭಾಗದಲ್ಲೇ ಕೊಟ್ಬಿಟ್ಟಿದ್ದಾರೆ. ಏನಂತೇಳಿ ಇಲ್ಲಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಭಾರತೀಯ ಅಂತೇಳಿ ಕೊಟ್ಟಿದ್ದಾರೆ. ಹೌದಾ? ಒಮ್ಮೆ ಭಾರತೀಯ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಭಾರತದವನು ಅಂತಕ್ಕಂಥದ್ದು. ಈ ಒಂದು ಪ್ರವಾಸಕ್ಕೆ ಹೋದವರು ಯಾರು ಅಂತ ಹೇಳಿದ್ರೆ ಈ ಒಂದು ಭಾರತದವನು ಏನಾಗ್ತಾನಪ್ಪ ಅಂದ್ರೆ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು ನಮ್ಗೆ ಸರಿಯಾದ ಉತ್ತರ ಅಂತಕ್ಕಂಥದ್ದು. ಹೀಗೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ 2ನೇ ಪ್ರಶ್ನೆ, ಮುಂದಿನ ಪ್ರಶ್ನೆ ಏನಿದೆ ನೋಡಿ. 2ನೇ ಪ್ರಶ್ನೆ, ಇಲ್ಲಿ ಹೊಗೆಯ ತೂಕ ಎಷ್ಟು? ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಏನಂದ್ರೆ ಆಯ್ಕೆಗಳು, 1ನೇ ಆಯ್ಕೆಯಲ್ಲಿ 10 ಗ್ರಾಮ್ ಇದೆ, 1ನೇ ಆಯ್ಕೆಯಲ್ಲಿ 10 ಗ್ರಾಮ್ ಇದೆ, 2ನೇ ಆಯ್ಕೆಯಲ್ಲಿ 8 ಗ್ರಾಮ್ ಇದೆ, 12 ಗ್ರಾಮ್ ಇದೆ, 2 ಗ್ರಾಮ್ ಇದೆ. ಯಾವ್ಯಾವ ಎಷ್ಟೆಷ್ಟು ಗ್ರಾಮ ನೋಡಿ. ಇಲ್ಲಿ ಒಟ್ಟು 10 ಗ್ರಾಮ್ ಅಂತಕ್ಕಂಥದ್ದು ನಮ್ಮ ಗದ್ದೆ ಭಾಗದಲ್ಲಿ ಕೊಟ್ಟಿದ್ದಾರೆ. ಹೌದಾ? ಆನಂತರ ಎದದು ಸಿಗರೇಟಿನ ತೂಕ. ಆನಂತರ 12 ಗ್ರಾಮ್ ಅನ್ನೋದು ಎಲ್ಲಿ ಬರೋದಿಲ್ಲ. 2 ಗ್ರಾಮ್ ಅನ್ನೋದು ಸಿಗರೇಟನ್ನ ಸೇದಿದ ಮೇಲೆ ಅದರಿಂದ ಬರ್ತಕ್ಕಂತಹ ಬೂದಿಯ ತೂಕ. ಅದಾದ್ಮೇಲೆ ಇದನ್ನು ಕಳೆದಾಗ ಇಲ್ಲಿ ಏನ್ ಕೇಳಾರ ಅವರು? ಹೊಗೆಯ ತೂಕ ಕೇಳಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಸಿಗರೇಟಿನ ತೂಕದಲ್ಲಿ ಈ ಒಂದು ಬೂದಿಯ ತೂಕ ಕಳೆದಾಗ ಉಳಿತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಹೊಗೆಯ ತೂಕ ಅಂತಕ್ಕಂಥದ್ದು. ಹಾಗಾಗಿ ಉತ್ತರ ಏನ್ ಬರುತ್ತಪ್ಪ ಅಂತ ಹೇಳಿದ್ರೆ 2ನೇ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನೋಡಿ, ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನಲ್ಲಿ ನಡೀತಕ್ಕಂತಹ ಜೀನಿಯಸ್ ಅವಾರ್ಡ್ ಅಂತಕ್ಕಂತಹ ಪರೀಕ್ಷೆಗೆ ನೀವೇನಾದ್ರೂ ಬರೀಬೇಕು, ಪರೀಕ್ಷೆಯನ್ನು ಬರೀಬೇಕು, ಅದರಲ್ಲಿ ನಾವು ಭಾಗವಹಿಸಬೇಕು ಅಂದ್ರೆ ಮೊದಲಿಗೆ ನೀವೇನಾಗಬೇಕಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಅಂತೇಳಿ ಅಂದ್ರೆ ನೋಂದಣಿ ಮಾಡಿಸ್ಕೋಬೇಕು ಅಂತಕ್ಕಂಥದ್ದು. ಆ ನೋಂದಣಿಯನ್ನ ಹೇಗೆ ಮಾಡಿಸ್ಕೋಬೇಕು? ಜೀನಿಯಸ್ ಅವಾರ್ಡ್ 2026 ಪ್ರವೇಶ ಫೀ ಎಷ್ಟಿದೆಪ್ಪ ಅಂದ್ರೆ ಎಂಟ್ರೆನ್ಸ್ ಫೀಸ್ 200 ರೂಪಾಯಿ ಇದೆ. ಆ 200 ರೂಪಾಯಿಯನ್ನ ಇಲ್ಲಿ ಏನಂದ್ರೆ ಈ ಫೋನ್ ಪೇ ಮಾಡುವ ಒಂದು ನಂಬರ್ ಇದೆ 87 ಅಂದ್ರೆ 8792010897 ಅಂತಕ್ಕಂಥ ನಂಬರ್ಗೆ ಏನ್ ಮಾಡ್ರಿಪ್ಪ ಅಂತ ಹೇಳಿದ್ರೆ ನೀವು ಫೋನ್ ಪೇ ಮಾಡೋದ್ರ ಮುಖಾಂತರ ಆ ಸ್ಕ್ರೀನ್ ಶಾಟ್ ಅನ್ನ ಅದೇ ನಂಬರ್ಗೆ ವಾಟ್ಸ್ಆಪ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಮಗುವಿನ ಹೆಸರನ್ನ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಬೋದು ಅಂತಕ್ಕಂಥದ್ದು.
ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಏನಿದೆ. ಮೂರನೇ ಪ್ರಶ್ನೆ, ಇಂಗ್ಲೆಂಡಿನ ಜನರು ಬಿದ್ದು ಬಿದ್ದು ನಕ್ಕದ್ದು ಏಕೆ? ಭಾರತೀಯನ ಮೌಢ್ಯತೆಗೆ, ಅವರ ಮೂಢತನಕ್ಕೆ, ಭಾರತೀಯನ ಜಾಣತನಕ್ಕೆ, ತಮಾಷೆಗಾಗಿ. ಭಾರತೀಯನ ಮೌಢ್ಯತೆಗೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಭಾರತೀಯ ಅಲ್ಲಿ ಏನ್ ಮಾಡಿದಾನಪ್ಪ ಅಂದ್ರೆ ಒಂದು ಏನೋ ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾನೆ, ಹಾಗಾಗಿ ಆತನ ಒಂದು ಮೌಢ್ಯತೆ ಅಲ್ಲಿ ಬರೋದಿಲ್ಲ. ಆ ನಂತರ ಅವರ ಮೂಢತನಕ್ಕೆ ಅವ್ರು ಮೂಢರಾಗಿದ್ರ ಅಂದ್ರೆ ಅದನ್ನ ವಿಷಯವನ್ನ ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಅವರಲ್ಲಿ ಬರ್ತಾ ಇರಲಿಲ್ಲ, ಹಾಗಾಗಿ ಮೂಢತನನು ಕೂಡ ಇದಕ್ಕೆ ಉತ್ತರ ಆಗೋದಿಲ್ಲ. ಆನಂತರ ಭಾರತೀಯನ ಜಾಣತಕ್ಕೆ ಅವರು ಏನಂದ್ರೆ ಇಲ್ಲಿ ನಗಾಡೋದಿಲ್ಲ. ಯಾಕೆ ನಗಾಡ್ತಾರಪ್ಪ ಅಂತೇಳಿ ಆತ ಎಲ್ಲಾ ವಿಷಯಗಳನ್ನ ತಿಳಿಸಿದ ನಂತರ ಅದು ಒಂಥರ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಹಾಸ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂತೇಳಿ ಇಲ್ಲಿ ಇಂಗ್ಲೆಂಡಿನ ಜನರು ತಮಾಷೆಗಾಗಿ ಎಲ್ರು ಏನಾಗ್ತಾರಪ್ಪ ಅಂತೇಳಿ ಬಿದ್ದು ಬಿದ್ದು ನಗ್ತಾರೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಏನಿದೆ ಮುಂದಿನ ಪ್ರಶ್ನೆ, ಈ ಗದ್ಯ ಭಾಗಕ್ಕೆ ಒಂದು ತಲೆಬರಹ ಕೊಡಿ. ಅಂದ್ರೆ ಈಗ ನಾವು ಇಷ್ಟೆಲ್ಲ ನೋಡಿದ್ವಲ್ಲ, ಹಿಂದಿನ ಒಂದು ಗದ್ಯ ಭಾಗವನ್ನ ನೋಡಿದಾಗ ಆ ಗದ್ಯ ಭಾಗದಲ್ಲಿ ಏನನ್ನ ಕೊಟ್ಟಿದ್ರು, ಏನನ್ನ ಹೇಳ್ತದ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೇಕು ಅಂತೇಳಿ ಟೋಟಲ್ ಆಗಿ ಆ ಒಂದು ಗದ್ಯ ಭಾಗ ಏನ್ ವಿಷಯವನ್ನ ತಿಳಿಸ್ಕೊಡ್ತದ, ಹಣ ಸಂಗ್ರಹಿಸುವ ವಿಧಾನ, ಬರೀ ಹಣವನ್ನ ಹೇಗೆ ಸಂಗ್ರಹಿಸಬೇಕು ಅನ್ನುವಂಥ ವಿಚಾರವನ್ನ ಅಲ್ಲಿ ನಾವು ತಿಳ್ಕೊಳ್ಳೋದಿಲ್ಲ, ಹೌದಾ. ಆಮೇಲೆ ಉಪಾಯ ಬಲ್ಲವನಿಗೆ ಕೊರತೆ ಇಲ್ಲ, ಉಪಾಯ ಬಲ್ಲವನಿಗೆ ಏನಂದ್ರೆ ಅಪಾಯವಿಲ್ಲ ಅಂತಕ್ಕಂಥದ್ದು. ಆದ್ರೆ ಕೊರತೆ ಇಲ್ಲ ಅಂತಲ್ಲ, ಕೊರತೆ ಇದೆ, ಆದ್ರೆ ಆತನಲ್ಲಿ ಉಪಾಯನೂ ಇದೆ, ಕೊರತೆಯನ್ನು ಹೇಗೆ ನೀಗಿಸ್ಕೊಳ್ತಾನೆ ಅಂತಕ್ಕಂಥದ್ದನ್ನ ಅಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಅದು ಬರೋದಿಲ್ಲ. ಆನಂತರ ಇಲ್ಲಿ ಇಂಗ್ಲೆಂಡಿನವರ ದಡ್ಡತನ ಅಂತಕ್ಕಂಥದ್ದು ಕೂಡ ಇದೆ ಆಯ್ಕೆ. ಆದ್ರೆ ಇಂಗ್ಲೆಂಡ್ನವರು ದಡ್ಡರಾಗಿದ್ರಂದ್ರೆ ಆ ಒಬ್ಬ ವ್ಯಕ್ತಿ ತೋರಿಸ್ತಕ್ಕಂತಹ ಒಂದು ಏನಂದ್ರೆ ವಿಷಯವನ್ನು ತಿಳಿದುಕೊಳ್ಳೋದಕ್ಕೆ ಅವರೆಲ್ಲರೂ ಏನಂದ್ರೆ ಕುತೂಹಲದಿಂದ ಅಲ್ಲಿ ಬರ್ತಾ ಇರಲಿಲ್ಲ. ಅವ್ರು ದಡ್ಡರಾಗಿದ್ರೆ ಅವ್ರು ಯಾರು ಅಲ್ಲಿಗೆ ಬರ್ತಾ ಇರಲಿಲ್ಲ. ಆದ್ರೆ ಅವರು ಕೂಡ ಈ ವ್ಯಕ್ತಿ ಏನನ್ನ ಹೇಳ್ತಾ ಇದ್ದಾನೆ, ವಿಶೇಷತೆಯನ್ನ ಏನೋ ಹೇಳ್ತಾ ಇದ್ದಾನೆ, ಏನಿರ್ಬೋದು ಇವನಿಂದ ನಾವು ತಿಳ್ಕೋಬೇಕು ಅಂತೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬರ್ತಾರೆ ಹೊರತು ಅವ್ರ ದಡ್ಡತನಕ್ಕೆ ಅವ್ರು ಬರೋದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನಂತ ಹೇಳಿದ್ರೆ ಭಾರತೀಯನ ಜಾಣತನ ಅಂತಕ್ಕಂಥದ್ದು ಉತ್ತರ ಆಗತ್ತೆ ಅಂತಕ್ಕಂಥದ್ದು. ಯಾಕಂದ್ರೆ ತನ್ನಲ್ಲಿರ್ತಕ್ಕಂಥ ಕೊರತೆಯನ್ನು ಯಾವ ರೀತಿಯಾಗಿ ನೀಗಿಸ್ಕೊಳ್ತಾನೆ, ತನ್ನಲ್ಲಿರ್ತಕ್ಕಂತಹ ಒಂದು ಏನಂದ್ರೆ ಬುದ್ಧಿವಂತಿಕೆಯಿಂದ, ತನ್ನಲ್ಲಿರ್ತಕ್ಕಂತಹ ಒಂದು ಏನಂದ್ರೆ ಜಾಣತನದಿಂದ ಆತ ಏನ್ ಮಾಡ್ತಾನಂದ್ರೆ ಆ ವಿಷಯವನ್ನ ಹಂಚಿಕೊಂಡು ಅಲ್ಲಿರ್ತಕ್ಕಂಥ ಜನರೊಂದಿಗೆ ಏನಂದ್ರೆ ಹಣವನ್ನ ಏನಂದ್ರೆ ತನಗೆ ಖರ್ಚಿಗೆ ಮಾಡಿಕೊಳ್ಳುವಂತಹ ಒಂದು ಉಪಾಯವನ್ನ ಮಾಡಿ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಆ ವಿಷಯವನ್ನ ಬಹಳ ಚೆನ್ನಾಗಿ ಏನ್ ಮಾಡ್ತಾನ ಅವರೆಲ್ಲರಿಗೂ ಒಂಥರ ಹಾಸ್ಯದ ರೀತಿಯಲ್ಲಿ ಏನ್ ಮಾಡ್ತಾನಂದ್ರೆ ಪ್ರಸ್ತುತ ಪಡಿಸ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಭಾರತೀಯನ ಜಾಣತನ ಇದಕ್ಕೆ ಈ ಒಂದು ಗದ್ಯ ಭಾಗಕ್ಕೆ ಸರಿಯಾದ ತಲೆಬರಹ ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ನೋಡಿ. ನೆಕ್ಸ್ಟ್, ಭತ್ತದ ಗದ್ದೆಯು ಹಸಿಯಾಗಿದೆ. ಭತ್ತದ ಗದ್ದೆಯು ಹಸಿಯಾಗಿದೆ, ಆದರೆ ಆಟದ ಮೈದಾನವು ಗೆರೆ ಎಳೆದ ಪದದ ವಿರುದ್ಧ ಪದ. ಅಂದ್ರೆ ಇಲ್ಲೇನ್ ಕೊಟ್ಟಿದಾರ, ಭತ್ತದ ಗದ್ದೆಯು ಹಸಿಯಾಗಿದೆ ಅಂತಕ್ಕಂಥದ್ದು ಏನಂದ್ರೆ ಗೆರೆ ಎಳೆದಿರ್ತಕ್ಕಂಥ ಪದ. ಇಲ್ಲಿ ತೇವವಾಗಿದೆ, ಅದರ ವಿರುದ್ಧ ಪದ ಏನಂದ್ರೆ ಆಗೋದಿಲ್ಲ. ಅವ್ರೇನ್ ಕೇಳಾರ, ವಿರುದ್ಧ ಪದ, ಗೆರೆ ಎಳೆದ ಪದಕ್ಕೆ ವಿರುದ್ಧ ಪದ ಅಂತ ಹೇಳಿದಾರೆ. ಆ ಗೆರೆ ಎಳೆದ ಪದದ ವಿರುದ್ಧ ಅಂತ ಹೇಳಿದ್ರೆ ಅದರ ಅಪೋಸಿಟ್ ನೋಡ್ಬೇಕು. ಹಸಿಯಾಗಿದೆ ಅಂದ್ರೆ ತೇವ ಆಗಿದೆ ಮತ್ತು ಹಸಿಯಾಗಿದೆ ಎರಡು ಒಂದೇ ಅರ್ಥ ಕೊಡುತ್ತೆ. ಗಾಢವಾಗಿದೆ ಅನ್ನೋದು ಕೂಡ ಬರೋದಿಲ್ಲ. ಇಲ್ಲಿ ವಿಶಾಲವಾಗಿದೆ ಅಂದ್ರೆ ವಿಸ್ತಾರವಾಗಿದೆ ಅಂತ ಅರ್ಥ ಕೊಡುತ್ತೆ, ಇದು ಕೂಡ ಬರೋದಿಲ್ಲ. ಹಾಗಾಗಿ ವಿರುದ್ಧ ಪದ ಏನಂದ್ರೆ ಹಸಿಯ ವಿರುದ್ಧ ಏನಾಗುತ್ತಾ, ಒಣಗಿದೆ ಅನ್ನುವಂತ ಒಂದು ಅರ್ಥ ಕೊಡುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನಾಗುತ್ತಾ, ಭತ್ತದ ಗದ್ದೆಯು ಹಸಿಯಾಗಿದೆ, ಆದರೆ ಆಟದ ಮೈದಾನವು ಏನಾಗಿದೆ, ಒಣಗಿದೆ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆ ಎರಡನೇದು ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ. ಏನಿದೆ, ಆನೆಯು ಡ್ಯಾಶ್ ಆನೆಯು ಡ್ಯಾಶ್ ದೇಹಕ್ಕೆ ಹೋಲಿಸಿದರೆ ಕಣ್ಣುಗಳು ಚಿಕ್ಕವು. ಅಂದ್ರೆ ಗೆರೆ ಎಳೆದ ಪದದ ವಿರುದ್ಧ ಪದ ಅಂತೇಳಿ, ಅಂದ್ರೆ ಇಲ್ಲಿ ಚಿಕ್ಕವು ಅಂತಕ್ಕಂಥದ್ರ ಪದದ ಕೆಳಗಡೆ ಏನ್ ಮಾಡಿದಾರ, ಗೆರೆ ಎಳೆದಿದ್ದಾರೆ. ಹಾಗಾಗಿ ಇಲ್ಲಿ ಗೆರೆ ಎಳೆದ ಪದದ ವಿರುದ್ಧ ಪದ ಅಂತ ಕೇಳಿದ್ದಾರೆ. ಚಿಕ್ಕವು ಅನ್ನೋ ಪದಕ್ಕೆ ಇಲ್ಲಿ ಗೆರೆ ಎಳೆದಿದ್ದಾರೆ ಅಂದ್ರೆ ಇದಕ್ಕೆ ವಿರುದ್ಧ ಪದ ಏನಾಗುತ್ತಾ ಅಂತ ನೋಡ್ಬೇಕು ನಾವು. ಕೆಳ ಬರೋದಿಲ್ಲ, ಹೌದಾ, ಮೇಲೆ ಕೆಳಗೆ ಅಂತಕ್ಕಂಥದ್ದು. ಉದ್ದ ಅಗಲ ಅಂತಕ್ಕಂಥದ್ದು. ಭಾರ ಅಂತಕ್ಕಂಥದ್ದು ಕೂಡ ಇದು ಉತ್ತರ ಆಗೋದಿಲ್ಲ. ಇವೆ ಮೂರು ಕೂಡ ಉತ್ತರ ಆಗೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಚಿಕ್ಕವು ದೊಡ್ಡವು ಅಂತಕ್ಕಂಥದ್ದು ಇದಕ್ಕೆ ಸರಿ
ಸರಿಯಾದ ಆಯ್ಕೆ ಅಂತಕ್ಕಂಥದ್ದು ಈ ಒಂದು 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ. ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನಲ್ಲಿರ್ತಕ್ಕಂತಹ ಈ ಒಂದು ಜೀನಿಯಸ್ ಅವಾರ್ಡ್ ಅಂತಕ್ಕಂಥ ಪರೀಕ್ಷೆಯನ್ನು ನೀವು ಬರೀಬೇಕಂದ್ರೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅಂದರೆ ಫಾರ್ ರಿಜಿಸ್ಟ್ರೇಷನ್ಸ್ ಅಂತ ಮೀನ್ಸ್ ಯಾವ ರೀತಿಯಾಗಿ ನೋಂದಣಿ ಮಾಡಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ಸ್ಟೂಡೆಂಟ್ ನೇಮ್ ಅಂದರೆ ಮಗುವಿನ ಹೆಸರು, ತರಗತಿ, ಊರು ಮತ್ತು ಶಾಲೆಯ ಹೆಸರನ್ನು ಏನಂತಂದರೆ ಟೈಪ್ ಮಾಡಿ ಮೆಸೇಜ್ ಆ್ಯಂಡ್ ಸೆಂಡ್ ಟು 9632183868 ಅನ್ನುವಂತಹ ಒಂದು ನಂಬರ್ಗೆ ನೀವೇನು ಮಾಡಬೇಕಪ್ಪ ಅಂದರೆ ವಾಟ್ಸಪ್ ಮಾಡಬೇಕು ಅಂತಕ್ಕಂಥದ್ದು. ವಾಟ್ಸಪ್ ಮೆಸೇಜ್ ಮಾಡಬೇಕು. ಪರೀಕ್ಷಾ ನೋಂದಣಿ ಕಡ್ಡಾಯವಾಗಿದೆ. ಈ ಒಂದು ರಿಜಿಸ್ಟ್ರೇಷನ್ ಅನ್ನ ನೀವು ಕಂಪಲ್ಸರಿ ಮಾಡಿಕೊಂಡ್ರೆ ಮಾತ್ರ ನೀವು ಇಲ್ಲಿ ಬಂದು ಪರೀಕ್ಷೆಯನ್ನು ಏನಂತಂದ್ರೆ ಪರೀಕ್ಷೆ ಸುಲಭವಾಗಿ ಬರೆಯೋದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ ಏನಿದೆ, ಸರಿಯಾದ ಶಬ್ದವನ್ನು ಗುರುತಿಸಿ. ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಆಪ್ಷನ್ ಬ್ರಾಹ್ಮಣ ಅಂತ ಕೊಟ್ಟಿದ್ದಾರೆ, ಇದು ಉತ್ತರ ಆಗೋದಿಲ್ಲ. ಬ್ರಾಹ್ಮಣ ಅಂತಕ್ಕಂಥದ್ದು ಇದು ಕೂಡ ಆಗೋದಿಲ್ಲ. ಬ್ರಾಹ್ಮಣ ಅಂತಕ್ಕಂಥದ್ದು ಇದು ಕೂಡ ಇದಕ್ಕೆ ಸರಿಯಾದ ಉತ್ತರ ಆಗೋದಿಲ್ಲ ಮಕ್ಕಳೇ. ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂತಾರೆ ಬ್ರಾಹ್ಮಣ. ಇಲ್ಲೇನಂತಾರೆ ಇದಕ್ಕೆ ಸರಿಯಾದ ಒಂದು ಏನಂದ್ರೆ ಪದ ಶುದ್ಧವಾದ ರೂಪ ಯಾವುದಪ್ಪ ಅಂತಾರೆ ಬ್ರಾಹ್ಮಣ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ 7ನೇ ಪ್ರಶ್ನೆಗೆ ಅಂತಕ್ಕಂಥದ್ದು. ನೆಕ್ಸ್ಟ್ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಏನಿದೆ ಮುಂದಿನ ಪ್ರಶ್ನೆ, ನಾನು ಕಲಿಸಿದ 5 ಡ್ಯಾಶ್, ನಾನು ಕಲಿಸಿದ 5 ಡ್ಯಾಶ್ 7 ಅಂದ್ರೆ ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ಒಂದು ಆಯ್ಕೆ 4 ಆಯ್ಕೆಗಳಲ್ಲಿ ಈ ಒಂದು ವಾಕ್ಯಕ್ಕೆ ಯಾವುದು ಸರಿ ಹೊಂದುತ್ತೆ ಅಂತಕ್ಕಂಥದ್ದು. 1ನೇದು ಮಂತ್ರಕ್ಕೆ, ಅಂದ್ರೆ ನಾನು ಕಲಿಸಿದ 5 ಮಂತ್ರಕ್ಕೆ ಹೇಳು ಅಂತಕ್ಕಂಥದ್ದು, ಇದು ಸಮಂಜಸವಾಗಿರ್ತಕ್ಕಂಥ ವಾಕ್ಯ ಆಗೋದಿಲ್ಲ, ಅದು ಬರೋದಿಲ್ಲ. ಆನಂತರ ನಾನು ಕಲಿಸಿದ 5 ಏನಂತಾರೆ ಮಂತ್ರಗಳನ್ನು ಹೇಳು ಅಂತಕ್ಕಂಥದ್ದು, ಇದು ನೋಡೋಣ ಉತ್ತರ ಆಗುತ್ತಾ ಅಂತಕ್ಕಂಥದ್ದು. 3ನೇದು ನೋಡಿ, 3ನೇದು ಮಂತ್ರಗಳಿಗೆ, ನಾನು ಕಲಿಸಿದ 5 ಮಂತ್ರಗಳಿಗೆ ಹೇಳು ಅಂತಕ್ಕಂಥದ್ದು, ಇದು ಕೂಡ ಅರ್ಥಬದ್ಧವಾಗಿರ್ತಕ್ಕಂಥ ವಾಕ್ಯ ಆಗೋದಿಲ್ಲ. ನೆಕ್ಸ್ಟ್ ಏನಂತಾರೆ 4ನೇ ಆಯ್ಕೆ ಕೂಡ ಮಂತ್ರಗಳಲ್ಲಿ, ನಾನು ಕಲಿಸಿದ 5 ಮಂತ್ರಗಳಲ್ಲಿ ಹೇಳು ಅಂತಕ್ಕಂಥದ್ದು ಕೂಡ ಇದು ಸರಿಯಾದ ವಾಕ್ಯ ಆಗೋದಿಲ್ಲ. ಸರಿಯಾದ ವಾಕ್ಯ ಆಗಬೇಕು ಅಂದ್ರೆ ಏನಾಗುತ್ತೆ, ನಾನು ಕಲಿಸಿದ 5 ಮಂತ್ರಗಳನ್ನ ಹೇಳು ಅಂತಕ್ಕಂಥ ಒಂದು ವಾಕ್ಯ ಏನಾಗುತ್ತಪ್ಪ ಅಂದ್ರೆ ಇದಕ್ಕೆ ಸರಿಯ ಹೊಂದುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದ ಒಂದು ಆಯ್ಕೆ ಯಾವುದು, 2ನೇ ಆಯ್ಕೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಏನಂತಾರೆ ಪದ ಅಂತಕ್ಕಂಥದ್ದು. ನೋಡಿ, ಮಂತ್ರಗಳನ್ನು ಹೇಳು ಅಂದ್ರೆ ನಾನು ಕಲಿಸಿದ 5 ಮಂತ್ರಗಳನ್ನು ಹೇಳು ಅಂತಕ್ಕಂಥದ್ದು ಇದು ಸರಿಯಾದ ಏನಂದ್ರೆ ಅರ್ಥಪೂರ್ಣವಾಗಿರ್ತಕ್ಕಂತಹ ವಾಕ್ಯ ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗೋಣ. ನೋಡಿ ಏನಿದೆ, ಯುದ್ಧದಿಂದ ಡ್ಯಾಶ್ ಹಾನಿ, ಬಿಟ್ಟ ಸ್ಥಳ ತುಂಬಿರಿ. ಯುದ್ಧದಿಂದ ಆಯ್ಕೆ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಯುದ್ಧದಿಂದ ಡ್ಯಾಶ್, ಯುದ್ಧದಿಂದ ಇಬ್ಬರನ್ನು ಹಾನಿ. ಯುದ್ಧದಿಂದ ಇಬ್ಬರನ್ನು ಮಾತ್ರ ಅದು ಹಾನಿ ಮಾಡೋದಿಲ್ಲ. ಆನಂತರ ಇಬ್ಬರಲ್ಲಿ ಹಾನಿ, ಬರೀ ಇಬ್ಬರಲ್ಲಿ ಮಾತ್ರ ಹಾನಿ ಉಂಟಾಗೋದಿಲ್ಲ. ಯುದ್ಧ ಅಂದರೆ ಒಂದು ಎರಡು ದೇಶಗಳ ಮಧ್ಯೆ ಮತ್ತೆ ಇಬ್ಬರ ವ್ಯಕ್ತಿಗಳ ಮಧ್ಯೆ ನಡೀತದ. ಹಾಗಾಗಿ ಏನಪ್ಪ ಅಂತ ಹೇಳಿ ಇಲ್ಲಿ ಯುದ್ಧದಿಂದ ಡ್ಯಾಶ್ ಹಾನಿ ಅಂತ ಹೇಳಿದ್ರೆ ಇಬ್ಬರಿಗಾಗಿ ಅದು ಆಗೋದಿಲ್ಲ, ಇಬ್ಬರಲ್ಲಿ ಇದು ಆಗೋದಿಲ್ಲ, ಇಬ್ಬರನ್ನು ಇದು ಆಗೋದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯಾವುದಪ್ಪ ಸರಿಯಾದ ಉತ್ತರ ಅಂತ ಹೇಳಿದ್ರೆ 3ನೇ ಆಯ್ಕೆ ಇಬ್ಬರಿಗೂ ಏನಂತಂದ್ರೆ ಇಲ್ಲಿ ಹಾನಿ. ಯುದ್ಧದಿಂದ ಏನಂದ್ರೆ ಇಬ್ಬರಿಗೂ ಏನಾಗತ್ತಪ್ಪ ಅಂತ ಹೇಳಿದ್ರೆ ಹಾನಿ ಉಂಟಾಗತ್ತೆ, ನಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ತುಂಬಬೇಕು ಅಂತಕ್ಕಂಥದ್ದು. ಇಬ್ಬರಿಗೂ ಏನಂತಾರೆ ಇದು ಸರಿಯಾದ ಆಯ್ಕೆ ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. 10ನೇ ಕ್ವಶನ್ ಏನಿದೆ, ಇಲ್ಲಿ ಏನಪ್ಪ ಅಂತಾರೆ ಇದು ಮ ಕೊಟ್ಟಿರುವ ವರ್ಗೀಯ ವ್ಯಂಜನಗಳು ಯಾವ ವಿಶೇಷ ಅಂಗದ ಮೂಲಕ ಉಚ್ಚರಿಸುತ್ತದೆ. ಅಂದ್ರೆ ಇಲ್ಲಿರ್ತಕ್ಕಂತಹ ಈ ಒಂದು ಏನಂತ ಹೇಳಿದ್ರೆ ಈ ಒಂದು ಅನುನಾಸಿಕಗಳು ಅಂತ ನಾವು ಹೇಳ್ತೀವಿ. ಇವುಗಳನ್ನ ಈ ಅನುನಾಸಿಕಗಳು ಯಾವ ಭಾಗದಿಂದ ಉಟ್ಕೊಳ್ತವೆ ಅಂತಕ್ಕಂಥದ್ದು. ಕಂಠ ಅಂತ ಹೇಳಿದ್ರೆ ಕಂಠದಿಂದ ಉಟ್ಕೊಳ್ತಕ್ಕಂಥದ್ದು. ಕ ಖ ಗ ಘ ಅಂತಕ್ಕಂಥದ್ದು ಇವು ಕಂಠಾಕ್ಷರಗಳು ಅಂತ ಹೇಳ್ತೀವಿ. ತುಟಿಯಿಂದ ಉಟ್ಕೊಳ್ತಕ್ಕಂಥದ್ದು ಅಂತ ಹೇಳಿದ್ರೆ
ಎರಡು ತುಟಿಗಳ ಮಧ್ಯೆ ಹುಟ್ಕೊಳ್ತಕ್ಕಂಥ ಅಕ್ಷರಗಳು ಪ ಫ ಬ ಭ ಅಂತಕ್ಕಂಥದ್ದು ಕೂಡ ಏನಾಗುತ್ತಪ್ಪ ಅಂತಂದರೆ ತುಟಿಯಿಂದ ಹುಟ್ಕೊಳ್ತಕ್ಕಂಥದ್ದು. ಹಾಗಾಗಿ ಇದು ಬರೋದಿಲ್ಲ. ನೆಕ್ಸ್ಟ್ ನಾಲಿಗೆ ಅಂತಕ್ಕಂಥದ್ದು, ನಾಲಿಗೆ ತುದಿಯಿಂದ ಹುಟ್ಕೊಳ್ತಕ್ಕಂಥ ಅಕ್ಷರಗಳನ್ನು ನಾವು ಏನಂತಂದರೆ ಮೂರ್ಧನ್ಯ ಅಂತ ಹೇಳ್ತೀವಿ. ಅದು ಏನಂದರೆ ನಾಲಿಗೆ ಅಂತಕ್ಕಂಥದ್ದು. ಅಂದರೆ ತ ಥ ದ ಧ ಅಂತಕ್ಕಂಥ ಒಂದು ಅಕ್ಷರಗಳು ನಾಲಿಗೆಯಿಂದ ಉಟ್ಕೊಳ್ತವೆ. ಹಾಗಾಗಿ ಇದು ಆಗೋದಿಲ್ಲ. ಇಲ್ಲಿ ಕಂಠನೂ ಆಗೋದಿಲ್ಲ. ಹಾಗಾದರೆ ಯಾವುದಾಗ್ತದ? ನಾಸಿಕ ಅಂದರೆ ಮೂಗು ಅಂತ ಅರ್ಥ ಕೊಡುತ್ತೆ. ಹಾಗಾಗಿ ಈ ನಾಸಿಕ ಅಕ್ಷರಗಳನ್ನು ಯಾವುವು ಉಟ್ಕೊಳ್ತಕ್ಕಂಥವು ಯಾವುವು ಅಂದರೆ ನ್ಯ ನ್ಯ ಣ ನ ಮ ಅಂತಕ್ಕಂಥದ್ದು ಏನಿದಾವಲ್ಲ ಅವು ನಾಸಿಕ ಭಾಗದಿಂದ ಅಂದರೆ ಮೂಗಿನ ಒಂದು ಭಾಗದಿಂದ, ಮೂಗಿನ ಸಹಾಯದಿಂದ ಉಚ್ಚರಿಸ್ತಕ್ಕಂಥ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಅಂತ ಹೇಳ್ತೀವಿ. ಆ ಅನುನಾಸಿಕಗಳು ಎಷ್ಟಿದಾವಪ್ಪ ಅಂದರೆ 5 ಇದಾವೆ ಅಂತಕ್ಕಂಥದ್ದು. ಹೀಗೆ ಈ ಒಂದು ಪ್ರಶ್ನೆಗೆ ಏನಪ್ಪ ಅಂತಂದರೆ ಏನಂತ ನಾಸಿಕ ಅಂತಕ್ಕಂಥ ಒಂದು ಆಯ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಮಕ್ಕಳೇ. ಇಷ್ಟು ನನಗೇನಪ್ಪ ಅಂತಂದರೆ ಇಲ್ಲಿವರೆಗೂ ಏನಂತಂದರೆ ಈ ಒಂದು ಗದ್ಯವನ್ನು ಹೇಳೋದಕ್ಕೆ ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ವಂದನೆಗಳು. ನಮಸ್ಕಾರ.